ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೀಡಿಯೋ ಶುರು ಮಾಡೋಣ. ಶುರುನಲ್ಲೇ ಕಬಾಬ್ ವೀಡಿಯೋ ತೋರಿಸ್ತೀನಿ, ಏನು ಅಂದ್ಕೊಳಕ್ಕೆ ಹೋಗಬೇಡಿ. ಇವಾಗೆಲ್ಲ ವರಲಕ್ಷ್ಮಿ ಹಬ್ಬ ಮಾಡಿ ಎಲ್ಲರೂ ರೆಸ್ಟ್ ಮಾಡಿ ಒಂದು ವಾರ ಬಿಟ್ಟು ಈ ರೆಸಿಪಿ ಟ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ. ಏನೆಲ್ಲ ಹಾಕ್ತಿದ್ದೀನಿ ಅಂದರೆ ಕಾರ್ನ್ಫ್ಲೋರು, ಗರಂ ಮಸಾಲ, ಉಪ್ಪು, ರೆಡ್ ಚಿಲ್ಲಿ ಪೌಡರು, ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರು ಮತ್ತು ಟರ್ಮರಿಕ್ ಪೌಡರು ಇಷ್ಟನ್ನು ಸಮ ಮಾಡಿ ಕಲಿಸ್ಕೊಬೇಕು. ಕಲಿಸ್ಕೊಳ್ಳೋ ವೇ ಯಾವ ಥರ ಇರಬೇಕು ಅಂದರೆ ಫುಲ್ ಅದಕ್ಕೆ ಕೋಟಿಂಗ್ ಯಾವ ಥರ ಫುಲ್ ಅಂಟ್ಕೊಳೋ ಥರ ಇದ್ದರೆ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ. ತಿನ್ನಬೇಕು ಅನ್ನೋಷ್ಟು ನಿಮಗೆ ಫೀಲಾಗಿ ಹೋಗುತ್ತೆ. ಸಾಕಾಗಲಿಲ್ಲ ಅಂದರೆ ಕೋಟಿಂಗ್ಗೆ ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ಕಾರ್ನ್ಫ್ಲೋರ್ ಹಾಕ್ಕೊತೀನಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತೀನಿ. ಎಲ್ಲ ಕೋಟಿಂಗು ಫುಲ್ ಸಮ ಕಲಿಸ್ಕೊಂಡಿದ್ದಾದಮೇಲೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೇಲೇ ಇದ್ದರೂ ಓಕೆ, ಇಲ್ಲ ಅಂದರೆ ನೀವು ಅಂಗಡಿಯಿಂದ ತೊಗೊಂಬರ್ತೀನಿ ಅಂದ್ರೂ ಓಕೆ, ಎರಡರಲ್ಲೂ ಚೆನ್ನಾಗೇ ಇರುತ್ತೆ. ಫುಲ್ ಯಾವ ಥರ ಕೋಟಿಂಗ್ ಇರಬೇಕು ಅಂದರೆ ಅದು ಫುಲ್ಲು ತಿಕ್ಕಾಗಿ ಅದಕ್ಕೆ ಮೆತ್ಕೊಂಡಿರೋ ಥರ ಇದ್ದರೆ ಚೆನ್ನಾಗಿರುತ್ತೆ. ಯಾಕೆಂದರೆ ಅದು ಕಬಾಬು ಸ್ವಲ್ಪ ತೆಳು ಮಾಡಿಕೊಂಡ್ರು ಅಥವಾ ಫುಲ್ ಗಟ್ಟಿ ಮಾಡಿಕೊಂಡ್ರೂ ಚೆನ್ನಾಗಿರಲ್ಲ. ಗಟ್ಟಿ ಮಾಡಿಕೊಂಡ್ರೆ ಬೋಂಡ ಥರ ಇರುತ್ತೆ, ಫುಲ್ ತೆಳು ಮಾಡಿಕೊಂಡ್ರೆ ಅದಕ್ಕೆ ಕೋಟಿಂಗೇ ಆಗಿರಲ್ಲ, ಒಂಥರ ಬರೀ ಪೀಸ್ ತಿಂದಂಗೆ ಅನಿಸುತ್ತೆ. ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ತೆಳುವಾಯಿತು ಅಂತ ಹೇಳಿ ಇನ್ನೊಂದು ಸ್ವಲ್ಪ ಕಾರ್ನ್ಫ್ಲೋರ್ ಮತ್ತು ಅಕ್ಕಿ ಹಿಟ್ಟನ್ನ ಲಾಸ್ಟಿಗೆ ಅಂದರೆ ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಟ್ಟ ಮೇಲೆ ಹಾಕ್ಕೊತೀನಿ. ಇನ್ನು ಒಂದು ಅರ್ಧ kg ಚಿಕನ್ ಇತ್ತು, ಹಾಗಾಗಿ ನಾನೊಂದು ಸ್ವಲ್ಪ ಗ್ರೇವಿ ಥರ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಒಂದೆರಡು ಈರುಳ್ಳಿನ ಫುಲ್ಲು ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಈ ಟೊಮೊಟೊ ಸ್ವಲ್ಪ ಫುಲ್ಲು ಸಾಫ್ಟ್ ಆಗೋ ಥರ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆ ಹಸಿ ಥರ ಇಲ್ಲ ರುಬ್ಬಿ ಹಾಕಿದ್ರೂ ನಡೆಯುತ್ತೆ. ಈ ಥರ ಕಟ್ ಮಾಡಿ ಹಾಕ್ಕೊಂಡ್ರೆ ಅದು ಬೆಂದಾಗ ಅದ್ರ ಬಾಯಿಗೆ ಸಿಗುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ. ಇವಾಗ ಚಿಕನ್ನ ಒಂದು 1/2 kg ತೊಗೊಂಡಿದ್ದೀನಿ. 1/2 kgಗೆ ಒಂದು ಎಷ್ಟು ಅಂದರೆ ಒಂದು ಬೌಲ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಮನೆಯಲ್ಲೇ ರುಬ್ಕೊಂಡಿರೋದನ್ನ ಹಾಕ್ಕೊತಾ ಇದ್ದೀನಿ. ಫುಲ್ ಮಿಕ್ಸ್ ಮಾಡ್ಕೊಬೇಕು. ಅದಕ್ಕೆ ಚಿಲ್ಲಿ ಪೌಡರು, ಗರಂ ಮಸಾಲ ಮತ್ತು ಅರ್ಶಿನದ ಪುಡಿ, ಹಾಗೆ ಪೆಪ್ಪರ್ ಪೌಡರು ಫುಲ್ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಇಡೋಣ. ಯಾಕಂದರೆ ಚಿಕನಿಗೆಲ್ಲ ಅದು ಸ್ಪೈಸಸ್ ಎಲ್ಲ ಅಬ್ಸರ್ವ್ ಆಗಬೇಕು, ಅಲ್ಲಿ ತನಕ ಹಾಗೆ ಇಡೋಣ. ಹಾಗೆ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ಥರ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾವುದೇ ಒಂದು ಚಿಕನ್ ರೆಸಿಪಿ ಆಗ್ಬೋದು, ಮಟನ್ ರೆಸಿಪಿ ಆಗ್ಬೋದು, ನಾವು ಇನ್ನೊಂದು ಥರ ಬೇರೆ ಮೆಥಡಲ್ಲೇ ಮಾಡಿದ್ರೆ ಅದು ಸ್ವಲ್ಪ ಬೇರೆ ಫ್ಲೇವರೇ ಕೊಡುತ್ತೆ. ಇವಾಗೆಲ್ಲ ವರಲಕ್ಷ್ಮಿ ಹಬ್ಬ ಮಾಡಿ ಎಲ್ಲರೂ ಫುಲ್ಲು ಸುಸ್ತಾಗಿರ್ತೀರ, ಒಂದು ವಾರ ಬಿಟ್ಟು ಇದನ್ನು ಟ್ರೈ ಮಾಡಿ. ಸಖತ್ತು ಚೆನ್ನಾಗಿರುತ್ತೆ, ಬಾಯಿಗೆ ಒಳ್ಳೆ ಹಿತ ಕೊಡುತ್ತೆ. ಇದು ನಾನು ತುಂಬ ದಿನ ಹಿಂದೆಯೇ ವೀಡಿಯೋ ಮಾಡ್ಕೊಂಡಿದ್ದೆ, ಆದರೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಿರ್ಲಿಲ್ಲ, ಹಾಗಾಗಿ ಇವಾಗ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದು ಇಷ್ಟರೊಳಗಡೆ ಎಲ್ಲ ಸಾಫ್ಟಾಗಿತ್ತು, ಟೊಮೊಟೊ ಮತ್ತು ಈರುಳ್ಳಿ ಎಲ್ಲನೂ ತುಂಬ ಚೆನ್ನಾಗೇ ಬೆಂದಿತ್ತು. ಇವಾಗ ಅಬ್ಸರ್ವ್ ಆಗಿರೋ ಚಿಕನ್ ಎಲ್ಲನೂ ಹಾಕ್ಕೊಳ್ಳೋಣ. ಅಂದರೆ ಮಸಾಲೆ ಎಲ್ಲ ಚಿಕನಿಗೆ ಫುಲ್ಲು ಗಟ್ಟಿ ಥರ ಆಗಿರುತ್ತೆ, ಅದನ್ನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನೀವು ಡೀಪ್ ಫ್ರೀಜಲ್ಲಿಟ್ಟರೆ ಇನ್ನೂ ಸೂಪರ್ ಅಂತಲೇ ಹೇಳ್ಬೋದು. ಫುಲ್ಲು ಎಲ್ಲ ಮೆಲ್ಟ್ ಆದಂಗೆ ಆಗಿರುತ್ತೆ, ಚೆನ್ನಾಗಿ ಚಿಕನಿಗೆ ಅಂಟ್ಕೊಂಡಿರುತ್ತೆ, ಮಸಾಲೆ ಎಲ್ಲ ಸಕ್ಕತ್ತಾಗಿರುತ್ತೆ. ಇವಾಗ ನೀರು ಹಾಕಬಾರ್ದು, ಒಂದೆರಡು ಲಿಡ್ ಕ್ಲೋಸ್ ಮಾಡಿ, ಇಲ್ಲಾಂದರೆ ವಿಷಲ್ ಹಾಕ್ಸೋದಿದ್ರೆ ಅದು ತಳ ಹತ್ಬಿಡುತ್ತೆ ಅಂತ ನಾನು ಹಾಗೆ ಲಿಡ್ ಕ್ಲೋಸ್ ಮಾಡಿ ಇಟ್ಟಿದ್ದೆ. ಒಂದು 10 ನಿಮಿಷ ಇಲ್ಲಾಂದರೆ ಒಂದು 1/4 ಗಂಟೆ ಬೇಯಿಸ್ಕೊಬೇಕು. ಯಾವುದೇ ಕಾರಣಕ್ಕೂ ತಳ ಹಿಡಿಯೋಕ್ಕೆ ಬಿಡಬಾರ್ದು. ನೀವು ಆಗಾಗಲೇ ಕೈ ಆಡಿಸಿದ್ರು ಓಕೆ, ಇಲ್ಲ ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿಕೊಂಡ್ರೂ ಓಕೆ. ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಇವಾಗ ಲಿಡ್ ಕ್ಲೋಸ್ ಮಾಡಿದ್ದೀನಿ. ಲಿಡ್ ಓಪನ್ ಮಾಡಿದಾಗ ನೋಡಬೇಕು ಎಷ್ಟು ನೀರು ಬಿಟ್ಕೊಂಡಿತ್ತು ಗೊತ್ತಾ ಚಿಕನ್ನು. ಇವಾಗ ಒಂದೊಂದು ಚಿಕನಲ್ಲಿ ನೀರೇ ಬಿಟ್ಕೊಂಡಿರಲ್ಲ, ಆವಾಗ ನಾವೇ ಸ್ವಲ್ಪ ನೀರು ಹಾಕ್ಕೊಂಡ್ರೂ ನಡೆಯುತ್ತೆ, ಚೆನ್ನಾಗೇ ಇರುತ್ತೆ. ನಾನು ಹೇಳಿದೆ ಅಲ್ವಾ ಆವಾಗಲೇ ಸ್ವಲ್ಪ ತೆಳುವಾಯಿತು ಕೋಟಿಂಗು, ಹಾಗಾಗಿ ನಾನು ಕಾರ್ನ್ಫ್ಲೋರ್ ಮತ್ತು ಅಕ್ಕಿ ಹಿಟ್ಟನ್ನ ಹಾಕ್ಕೊತೀನಿ ಅಂತ. ಅಕ್ಕಿ ಹಿಟ್ಟು ಏನಕ್ಕೆ ಹಾಕ್ಕೊತೀವಿ ಅಂದರೆ ಚಿಕನ್ ಒಂಥರ ಕ್ರಿಸ್ಪಿ ಥರ ಬಾಯಿಗೆ ಕುರುಮ್ ಅನ್ನೋ ಥರ ಇರಬೇಕು ಅಂದರೆ ಸ್ವಲ್ಪ ಅಂದರೆ ಒಂದೇ 1 ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಒಂದೇ ಒಂದು ಪೀಸ್ನ ವೀಡಿಯೋ ಮಾಡ್ಕೊಳೋಕ್ಕೂ ಕೂಡ ಆಗಲಿಲ್ಲ. ಫುಲ್ ಎಲ್ಲ ಖಾಲಿ. ಬಿಸಿ ತಿಂತಾಯಿದ್ರೆ ವಾವ್ ಸಕ್ಕತ್ತಾಗಿರುತ್ತೆ. ಅದು ಲಾಲಿಪಾಪ್ ಕಬಾಬ್ ಅಂತೂ ಇನ್ನು ಮಾಡಿಸ್ದಂಗಿರುತ್ತೆ, ಸಕ್ಕತ್ತು ಚೆನ್ನಾಗಿರುತ್ತೆ. ಮೂಳೆನೇ ಕೂಡ ಕಟಮ್ ಅಂತ ತಿನ್ಕೊಬೋದು, ಅಷ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಇವಾಗ ಡೀಪ್ ಫ್ರೈ ಮಾಡ್ಕೊತೀನಿ.
Darling, the warmth has gone away. You turned so cold on me, baby, and you'll miss my love someday. The fire burned out, it's fading slow and deep. The fire burned out, darling, it's fading slow and deep. I'll keep on moving forward, but I'll cry. ಡೀಪ್ ಫ್ರೈ ಮಾಡಿ ತಿನ್ನೋ ಅಷ್ಟೊತ್ತಿಗೆ ಒಂದು ಕಬಾಬ್ ಕೂಡ ಇರಲಿಲ್ಲ. ಯಾಕಂದರೆ ಎಲ್ಲ ಬಿಸಿ ಬಿಸಿನೇ ತಿನ್ಕೊಂಡ್ಬಿಟ್ರು. ಇರೋದು 3 ಜನ, ಆದ್ರೂ ಕಬಾಬ್ ಅಂದರೆ ಸಿಕ್ಕಾಬಟ್ಟೆ ಜಾಸ್ತಿನೇ ಇಷ್ಟ. ಸಿಹಾಲ್ ಕೂಡ ಜಾಸ್ತಿನೇ ತಿಂತಾನೆ, ಕಬಾಬ್ ಅಂದರೆ ಮಾತ್ರ. ಊಟದಲ್ಲಿ ಸಾಂಬಾರಲ್ಲೆಲ್ಲ ಪೀಸ್ ಎಲ್ಲ ತಿನ್ನಲ್ಲ. ಈ ಡೀಪ್ ಫ್ರೈ ಎಲ್ಲ ಸಕ್ಕತ್ತು, ನಾವು ತಿನ್ಸಿಲ್ಲ ಅಂದ್ರೂ ಫೇವ್ರೇಟ್ ಅನ್ನೋ ಥರ ತಿಂತಾನೆ. ತಿನ್ಕೊಂಡು ಆ ಫೋಟೋ ತೊಗೊಳಕ್ಕೂ ಕೂಡ ಒಂದು ಪೀಸ್ ಇರಲಿಲ್ಲ, ಸುಮ್ಮನೆ ಆಗೋದೆ. ಅಷ್ಟರಲ್ಲಿ ಗ್ರೇವಿ ಕೂಡ ಆಗಿತ್ತು. ಗ್ರೇವಿ ಅಂತೂ ಮಸ್ತಾಗಿ ಬಂದಿತ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟೊಂದು ಸೂಪರಾಗಿ ಬಂದಿತ್ತು. ನೀವು ಒಮ್ಮೆ ಟ್ರೈ ಮಾಡಿ. ಈ ಫ್ರೈ ಎಲ್ಲ ಆಗಿ ಊಟ ಎಲ್ಲ ಆಗಿ ಸ್ವಲ್ಪ ಹೊತ್ತು ಆದಮೇಲೆ ಊರಿಗೆ ಹೋಗೋಣ ಅಂತ ಹೊರಟೆ. ಊರಿಗೆ ಏನಕ್ಕಪ್ಪ ಅಂತ ಅಂದರೆ ಒಂದು ಫಂಕ್ಷನ್ ಇತ್ತು. ನಮ್ಮ ಅಪ್ಪಾಜಿ ಅಣ್ಣನ ಮಗಳ ಮನೆ ಫಂಕ್ಷನು. ಅವರು ಮನೆಗೆ ಆಗಿರೋದ್ರಿಂದ ನಮ್ಮೂರಲ್ಲೇ ಆ ಫಂಕ್ಷನ್ ನಡೀತಾ ಇದ್ದಿದ್ದು. ಇನ್ವೈಟ್ ಮಾಡಿದ್ರು ನಮ್ಮೂ ಕೂಡ. ಆದರೆ ಏನಪ್ಪ ವಿಶೇಷ, ದೊಡ್ಡಪ್ಪ ಮಕ್ಕಳಲ್ವಾ ಅಂತ ಅಂದ್ಕೊಳ್ಳೋದಕ್ಕಿಂತ ಅವ್ರು ತುಂಬ ವರ್ಷ ಆಗಿತ್ತು ನಮ್ಮ ಜೊತೆ ಮಾತಾಡಿ. ಮತ್ತು ನಾವು ಅವರು ಮಾತಾಡಿರಲಿಲ್ಲ. ಏನೋ ಒಂದು ವಿಚಾರಕ್ಕೆ ಜಗಳ ಆಗಿ ಮುನ್ಸ್ಕೊಂಡಿದ್ರು ಅಂದರೆ ಮಾತು ಬಿಟ್ಟಿದ್ರು. ಮಾತಾಡೇ ಇರಲಿಲ್ಲ. ಏನಕ್ಕೆ ಅಂದರೆ 3ನೇವರಿಂದ ಆ ಥರ ಮಾತಾಡ್ತಿರ್ಲಿಲ್ವೋ ಏನೋ ಅಂತಲೇ ಹೇಳೋಕ್ಕಾಗಲ್ಲ. ಎಷ್ಟು ಒಂದು 10-15 ವರ್ಷ ನಾವೆಲ್ಲ ಚಿಕ್ಕವರು ಅವಾಗ ಮಾತು ಬಿಟ್ಟಿರೋದು, ಮಾತಾಡಿರಲಿಲ್ಲ. ಇವಾಗ ಅವ್ರ ಪಾಪು ಕಡೆಯಿಂದ ಮಾತಾಡೋ ಥರ ಆಯಿತು. ಎಲ್ಲ ಫೋನ್ ಮಾಡಿ ಕರೆದ್ರಲ್ಲ, ಕರೆದ ಮೇಲೂ ನಾವು ಹೋಗಲಿಲ್ಲ ಅಂತ ಅಂದರೆ ಇನ್ನೂ ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ, ಅದಕ್ಕೆ ಬಂದಿಲ್ವೋ ಏನೋ ಹಾಗೆ ಅನ್ಕೊತಾರೆ, ತಪ್ಪು ತಿಳ್ಕೊತಾರೆ ಅಂತ ಹೇಳಿ ಹೋದ್ವಿ. ಅಮ್ಮನ ಕಡೆ ಈ ಥರ ಎಲ್ಲ ಅವಮಾನ ಆಗಲ್ಲ. ಯಾಕಂದರೆ ಎಲ್ಲರೂ ಚೆನ್ನಾಗಿದ್ದೀವಿ. ಅಮ್ಮನ ಫ್ಯಾಮಿಲಿ ಫುಲ್ಲು, ಎಲ್ಲ ಫ್ಯಾಮಿಲಿಲೂ ಹೀಗೆ ಅನಿಸುತ್ತೆ. ಅಪ್ಪನ ಫ್ಯಾಮಿಲಿ ಅಷ್ಟು ಕ್ಲೋಸ್ ಇರಲ್ಲ, ಅಮ್ಮಂದಿರ ಫ್ಯಾಮಿಲಿ ತುಂಬ ಕ್ಲೋಸ್ ಇರ್ತಾರೆ. ನಮ್ಮ ಫ್ಯಾಮಿಲಿನೂ ಹಾಗೇ. ಅಮ್ಮನ ಫ್ಯಾಮಿಲಿ ತುಂಬ ಕ್ಲೋಸ್ ಇದ್ದಾರೆ, ಅಪ್ಪನ ಫ್ಯಾಮಿಲಿ ಅಷ್ಟಕ್ಕಷ್ಟೇ. ಏನು ಅಂದರೆ ಏನು ಅಷ್ಟೇ. ಹೀಗೆ ಒಂದು ಸತಿ ಅಪ್ಪನ ಫ್ಯಾಮಿಲಿಯಲ್ಲೇ ಒಂದು ಫಂಕ್ಷನ್ ಆಗಿತ್ತು. ಅಪ್ಪನ ಅಣ್ಣನ ಮಕ್ಕಳೇ ಹೋಗಿದ್ವಿ. ಅಲ್ಲಿ ಏನಾಗಿತ್ತು ಅಂತ ಅಂದರೆ, ಅವ್ರು ಯಾರೋ ನಮ್ಮಮ್ಮ ಅವ್ರು ಯಾರೋ ಬಂದಿಲ್ಲ, ಆ ಥರ ಈ ಥರ ಅಂತ ಒಂಥರ ನಮ್ಮ ಜೊತೆ ಯಾವ ಥರ ಸರಿಯಾಗಿ ಮಾತಾಡಲಿಲ್ಲ. ಅಷ್ಟು ದೂರದಿಂದ ಬಂದಿದ್ದಾರೆ. ನಮ್ಮ ಫಂಕ್ಷನ್ಗೋಸ್ಕರನೇ ಇವರು ಬಂದಿರೋದು. ಒಂದೊಳ್ಳೆ ಮಾತಾಡಬೇಕು, ಅವ್ರಿಗೆ ಚೆನ್ನಾಗಿ ಪ್ರೀತಿ ತೋರಿಸ್ಬೇಕು ಅನ್ನೋದು ಇಲ್ಲದೇ ಒಂಥರ ಮಾತಾಡಿದರು. ಅದನ್ನಂತೂ ಮರೆಯೋಕ್ಕೆ ಆಗಲ್ಲ. ಅಷ್ಟು ವರ್ಸ್ಟ್ ಅಂತಲೇ ಅನಿಸ್ಬಿಡ್ತು ನಮಗೆ, ಯಾಕಾದರೂ ಬಂದು ಅಂತ. ಆವಾಗಲೂ ಅಷ್ಟೇ ಬೆಂಗಳೂರಿಂದ ಅಲ್ಲಿ ತನಕ ಹೋಗಿ ತುಂಬ ಕೆಟ್ಟ ವರ್ಸ್ಟ್ ಎಕ್ಸ್ಪೀರಿಯನ್ಸು, ಹೋಗಲೇಬಾರ್ದು ಅನಿಸ್ಬಿಟ್ಟಿತ್ತು. ಈ ಸತಿನೂ ಹಾಗೆ ಆಗ್ಬಿಡುತ್ತೋ ಏನೋ, ಸರಿಯಾಗಿ ಮಾತಾಡ್ಸಲ್ಲ ಅಂದರೆ ಬೇಜಾರಲ್ವ ಯಾವ ಫಂಕ್ಷನ್ ಆದ್ರೂ ಅಂದ್ಕೊಂಡು ಹೋದ್ವಿ. ಆದರೆ ಆ ಥರ ಏನಾಗಲಿಲ್ಲ, ಚೆನ್ನಾಗಿ ಮಾತಾಡ್ಸಿದ್ರು, ಖುಷಿ ಆಯಿತು. ಫಂಕ್ಷನ್ಗೆ ಹೋಗಿ ಬಂದಿದ್ದೆ ತುಂಬ ಲೇಟಾಗಿ ಹೋಗಿತ್ತು. ಅಲ್ಲಿಂದ ಮತ್ತೆ ಫಂಕ್ಷನಿಂದ ಊರ ಕಡೆಯಿಂದ ನಮ್ಮ ಬೆಂಗಳೂರು ಬರೋದು ಅಂದರೆ ಆ ಟ್ರಾಫಿಕಲ್ಲಿ ಮತ್ತು ರಶ್ಶು, ಸಂಡೇ ಬೇರೆ ಅಂದರೆ ರಶ್ಶು. ಆ ರಶ್ಶಲ್ಲಿ ಕಷ್ಟಪಟ್ಕೊಂಡು ಬಂದೆ. ಬರೋಷ್ಟೊತ್ತಿಗೆ ಒಂದು 10:30-11 ಆಗೋಗಿತ್ತು. ಆವಾಗ ಏನು ಅಡುಗೆ ಮಾಡೋದು ಅಂತ ಹೇಳಿ ಹೋಟೆಲಿಗೆ ಹೋದ್ವಿ. ಎಲ್ಲರೂ ಹೋಟೆಲ್ಗೆ ಹೋಗಿ ಆರಾಮಾಗಿ ಊಟ ಮಾಡ್ಕೊಂಡು ಮನೆಗೆ ಬಂದ್ವಿ. ಇವತ್ತು ಹೋಟೆಲಿಂದ ಮನೆಗೆ ಹೋಗೋಷ್ಟೊತ್ತಿಗೆ 12 ಆಗಿತ್ತು. ಯಾಕೆ ಇಷ್ಟೊಂದು ಕಷ್ಟಪಟ್ಕೊಂಡು ಹೋಗೋ ಅವಶ್ಯಕತೆ ಏನಿರಲಿಲ್ಲ. ಆದರೆ ಏನು ಗೊತ್ತಾ, ಇವಾಗ ಹೋಗಲಿಲ್ಲ ಅಂದರೆ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ, ಮತ್ತು ಇನ್ನು ಅದರಿಂದ ಇನ್ನೊಂದು ಏನೋ ಆಗೋದು, ಮತ್ತು ಅದರಿಂದ ನನ್ನ ತಮಗೆ ತೊಂದರೆ ಆಗೋದು, ಅವೆಲ್ಲ ಬೇಡ, ಕಷ್ಟ ಆದರೂ ಪರವಾಗಿಲ್ಲ, ಖುಷಿಯಿಂದ ಹೋಗೋಣ ಅಂತ ನಾನು ನಮ್ಮ ಅಕ್ಕ ಡಿಸೈಡ್ ಮಾಡ್ಕೊಂಡು ಹೋದ್ವಿ. Smooth as a silky pillowcase, slithering